ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಪುರಾಣ ಪ್ರಸಿದ್ಧ ಗಂಗಾದೇವಿ ಜಾತ್ರೆಯ ಪ್ರಯುಕ್ತ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಯೊಂದಿಗೆ ಪ್ರಾರಂಭವಾದ ಜಾತ್ರಾ ಮಹೋತ್ಸವದಲ್ಲಿ ಹೆಣ್ಣು ಮಕ್ಕಳು ದೀಪಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ದಾರೆ. ಅಮ್ಮನವರ ದೀಪೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಾದ ಕೇಶವಾರ, ಹಂಡಿಗನಾಳ, ಮಳ್ಳೂರು, ಕಂಬದಹಳ್ಳಿ, ಚೌಡಸಂದ್ರ, ಗಂಗನಹಳ್ಳಿ ಮುಂತಾದ ಕಡೆಯಿಂದ ನೂರಾರು ಮಂದಿ ಗ್ರಾಮಸ್ಥರು ಆಗಮಿಸಿದರು. ಮಳ್ಳೂರು ಗ್ರಾಮದಿಂದ ಹೆಣ್ಣು ಮಕ್ಕಳು ತಲೆಯ ಮೇಲೆ ಹೂಗಳಿಂದ ಅಲಂಕರಿಸಿರುವ ದೀಪಗಳನ್ನು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ವಾದ್ಯ ವೃಂದದೊಡನೆ ಆಗಮಿಸಿದ್ದು ವಿಶೇಷವಾಗಿತ್ತು. ನನ್ನ ಹೆಸರು ಸುಧೀರ್ ಅಂತ. ಇದು ಅನಾದಿ ಕಾಲದಿಂದ ಇಲ್ಲಿ ಜಾತ್ರಾ ಮಹೋತ್ಸವ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತೆ. ಜಾತ್ರಾ ಮಹೋತ್ಸವ ಆದಮೇಲೆ 3 ದಿವಸಕ್ಕೆ ರಥೋತ್ಸವ ನಡೆಯುತ್ತೆ ಗಂಗಾದೇವಿದು. ಇಲ್ಲಿ ಏನು ಅಂದರೆ ಇಲ್ಲಿ ನಮ್ಮ ನಂಬಿಕೆ ಏನಂದರೆ ಮಳ್ಳೂರು ಹೆಣ್ಣು ಮಗಳ ಗಂಗಾದೇವಿ ಬಂದು ಮೇಲೂರಲ್ಲಿ ನೆಲೆಸಿ ಇಲ್ಲಿ ಗ್ರಾಮ ದೇವತೆ ಆಗಿರೋದು ಅಂತ ಒಂದು ಪ್ರತೀತಿ. ನಾವು ಇಲ್ಲಿ ಮುಂದಗಡೆ ದೇವರ ಮುಂದೆ ನಾಯಕ ಜನಾಂಗದವ್ರ ಮನೆಯಲ್ಲಿ ಸೊಪ್ಪು ಸಾರು ಮುದ್ದೆ ತಿಂದು ಬಂದು ಅನ್ನೋದಕ್ಕೆ ಒಂದು ಪ್ರತೀತಿ. ಅದಕ್ಕೋಸ್ಕರ ಇಂದಿನಿಂದ ಪ್ರತೀತಿ ಜಾತ್ರೆ ಮುಂಚಿನ ದಿವಸ ರಾತ್ರಿ ಅವರು ದೇವಿನ ರಥ ಮಾಡಿಕೊಂಡು ಅದರಲ್ಲಿ ಮುದ್ದೆ ಸೊಪ್ಪು ಮಾಡ್ಕೊಂಡ್ಬಂದು ತಾಯಿಗೆ ಅರ್ಪಿಸ್ತಾರೆ. ಅದಾದ್ಮೇಲೆ ಊರವರೆಲ್ಲ ಸೇರಿ ದೇವಿಗೆ ಜಾತ್ರೆ ಮಾಡ್ತಾರೆ. ಮಾರನೇ ದಿವಸ ಪಕ್ಕದ ಗ್ರಾಮದವರು ಹೆಣ್ಮಗಳು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿಂದ ದೀಪಗಳು ತಗೊಂಡ್ಬಂದು ಇಲ್ಲಿ ಜಾತ್ರೆ ದಿವಸ ದೀಪ ಬೆಳಗ್ಗೆ ಹೋಗುವಂಥದ್ದು ವಿಶೇಷ. ಮಳ್ಳೂರಿನಿಂದ ಆಗಮಿಸಿದ ಭಕ್ತರಿಗೆ ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆ ನೀಡಿ ಸತ್ಕರಿಸಿದ್ದು ಗ್ರಾಮಗಳ ನಡುವಿನ ಭಾವೈಕ್ಯತೆಯನ್ನ ಸಾರಿತು. ಮಳ್ಳೂರು ಗ್ರಾಮದಿಂದ ಮಹಾತಾಯಿ ಗಂಗಮ್ಮ ತಾಯಿ ಅವರಿಗೆ ದೀಪೋತ್ಸವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ತಾಯಿ ಮಳ್ಳೂರು ತವರು ಮನೆ ಆಗಿದ್ದು ಇಲ್ಲಿ ನೆಲೆಸಿರೋದ್ರಿಂದ, ಇಲ್ಲಿ ಮೇಲೂರಿನಲ್ಲಿ ಗ್ರಾಮ ದೇವತೆ ಆಗಿರೋದ್ರಿಂದ ಮಳ್ಳೂರಿಂದ ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಸುಮಾರು ಒಂದು 500ರಿಂದ 600 ಬುಟ್ಟಿ ಜಾತ್ರೆಗಳನ್ನು ಕಾಲ್ನಡಿಗೆಯಲ್ಲಿ ಹೆಣ್ಮಕ್ಳು ತಗೊಂಬಂದು ಈ ದೇವಿನ ಮನಸ್ಸಂತೋಷ ಪಡಿಸೋದಕ್ಕೆ ಪ್ರತಿ ವರ್ಷ ನಮ್ಮ ಹಿರಿಯರೆಲ್ಲ ಸೇರಿ ಈ ಒಂದು ಉಪವಾಸ ಮಾಡಿಕೊಂಡು ಪ್ರತಿ ವರ್ಷವೂ ಅವರು ಉಪವಾಸದ ವ್ರತ ಮಾಡಿಕೊಂಡು ಕರ್ಕೊಂಬಂದು ಈ ಒಂದು ತಾಯಿಗೆ ಮನಸ್ಸಂತೋಷ ನಮ್ಮ ಹೆಣ್ಮಗಳು ಆ ಊರಲ್ಲಿದ್ದಾರೆ, ಆಕೆ ಒಂದು ಸಂತೋಷ ಪಡಬೇಕನ್ನೋ ಒಂದು ಕಾರಣಕ್ಕೆ ಪ್ರತಿ ವರ್ಷ ನಾವು ಜಾತ್ರಾ ಮಹೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೇವೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.